ನಮಸ್ಕಾರ ವೀಕ್ಷಕರೇ. ನಮ್ಮ ಜೀವನದಲ್ಲಿ ಎಲ್ಲರೂ ಜೊತೆಗೆ ಇರ್ತಾರೆ ಅಂದರೆ ಅದು ಖಂಡಿತ ಸಾಧ್ಯವಿಲ್ಲ. ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ ಎಲ್ಲರೂ ಸದಾ ನಮ್ಮ ಜೊತೆಗೆ ಇರ್ತಾರೆ, ನಾವು ಸಹ ಎಲ್ಲರ ಜೊತೆಗೆ ಇರ್ತೀವಿ ಅಂತ. ಅದು ನಮ್ಮ ಮನಸ್ಸಿನ ಭಾವನೆ ಅಷ್ಟೆ. ಯಾರೂ ನಮ್ಮ ಜೊತೆಗೆ ಪರ್ಮನೆಂಟ್ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಅವರ ಪಾಠಗಳು ನಮ್ಮ ಜೀವನವನ್ನು ಮುನ್ನಡೆಸ್ಕೊಂಡು ಹೋಗುತ್ತೆ. ವೀಕ್ಷಕರೇ, ಕೆಲವರು ನಮ್ಮ ಜೀವನಕ್ಕೆ ಸಂತೋಷವನ್ನು ಕೊಡೋದಕ್ಕೆ ಬರ್ತಾರೆ, ಇನ್ನು ಕೆಲವರು ನಮಗೆ ದುಃಖವನ್ನು ಕೊಡೋದಕ್ಕೆ ಬರ್ತಾರೆ. ಯಾರು ಏನನ್ನ ಕೊಟ್ಟರು ಅನ್ನೋದು ಖಂಡಿತ ಮುಖ್ಯ ಅಲ್ಲ. ನಾವು ಅವರಿಂದ ಏನು ಪಾಠವನ್ನು ಕಲಿತ್ವಿ, ನಾವು ಜೀವನದಲ್ಲಿ ಏನು ಪಡ್ಕೊಂಡ್ವಿ ಅವರಿಂದ ಅನ್ನೋದು ಬಹಳ ಮುಖ್ಯವಾಗಿರೋದು. ಯಾರಾದರೂ ನಮ್ಮನ್ನು ಬಿಟ್ಟು ಹೋದಾಗ ಅವರ ಮೌಲ್ಯವನ್ನು ನಮಗೆ ತಿಳಿಸಿಕೊಡ್ತಾರೆ. ಯಾರಾದರೂ ನಮ್ಮನ್ನು ನೋವಿನಲ್ಲಿ ದೂಡಿದ್ರು, ನಮಗೆ ನೋವು ಕೊಟ್ಟರು ಅಂತ ಇಟ್ಕೊಳ್ಳಿ, ಆಗ ನಮ್ಮ ಶಕ್ತಿಯ ಅರಿವು ನಮಗೆ ಗೊತ್ತಾಗತ್ತೆ. ಕೆಲವರು ಮತ್ತೆ ನಮ್ಮ ಜೀವನದಲ್ಲಿ ಬಂದು ಹೋಗ್ತಿರ್ತಾರೆ, ಅದು ಸಹ ಒಂದು ಪಾಠನೇ. ಪ್ರತಿಯೊಬ್ಬರೂ ನಮ್ಮ ಜೀವನಕ್ಕೆ ಬರೋದು ನಮಗೆ ಪಾಠ ಕಲಿಸೋದಕ್ಕೇನೆ ಅನ್ನೋದನ್ನು ನಾವು ನಂಬ್ಕೋಬೇಕು. ಇವತ್ತು ಒಬ್ಬರಿದ್ದರೆ ನಾಳೆ ಅವರಿರಲ್ಲ, ಆ ಜಾಗಕ್ಕೆ ಮತ್ತೊಬ್ಬರು ಬಂದಾಗಿರುತ್ತೆ. ಹೀಗಾಗಿ ಯಾರೂ ಶಾಶ್ವತರಲ್ಲ. ಯಾರಾದರೂ ನಿಮ್ಮ ಜೀವನದಲ್ಲಿ ಬಂದು ಹೋಗಿದ್ರೆ ಖಂಡಿತ ಬೇಸರಗೊಳ್ಬೇಡಿ. ಅವರಿಂದ ನೀವು ಏನು ಕಲ್ತ್ರಿ ಅನ್ನೋದನ್ನು ಗಮನಿಸ್ಕೊಳ್ಳಿ. ಈಗ ಟ್ರಾವೆಲ್ ಮಾಡ್ತಾ ಇರ್ತೀರಾ, ನಿಮ್ಮ ಪಕ್ಕದ ಸೀಟ್ನಲ್ಲಿ ಯಾರೋ ಬಂದು ಕುಳಿತಿರ್ತಾರೆ, ಅವರ ಸ್ಟಾಪ್ ಬಂದ ತಕ್ಷಣ ಅವರು ಇಳಿದು ಹೋಗ್ತಾರೆ ಅಲ್ವಾ? ಹಾಗೆ ಜೀವನದಲ್ಲೂ ಅಷ್ಟೆ. ಜನರು ನಮ್ಮ ಜೀವನದಲ್ಲಿ ಶಾಶ್ವತ ಅಲ್ಲ ವೀಕ್ಷಕರೇ. ಅವರು ನಮ್ಮ ಜೀವನದಲ್ಲಿ ಬಂದು ಹೋದಾಗ ಏನು ಪಾಠವನ್ನು ಕಲಿಸಿರ್ತಾರೆ ಅದು ಶಾಶ್ವತ. ಬಂದು ಹೋಗುವವರ ಬಗ್ಗೆ ಗಮನ ಕೊಡಬೇಡಿ. ಗಮನ ಪೂರ್ತಿ ನಿಮ್ಮಲ್ಲೇ ಇರಬೇಕು. ಬೇರೆಯವರಿಗೆ ಗಮನ ಕೊಡ್ತಾ ಕೊಡ್ತಾ ನಾವು ನಮ್ಮನ್ನು ಕಳೆದುಕೊಂಡು ಬಿಡ್ತೀವಿ. ಹಾಗಾಗಿ ಯಾರೂ ಶಾಶ್ವತರಲ್ಲ. ನಾವು ಏನು ಪಾಠ ಕಲಿತಿರ್ತೀವಿ ಅದು ಮಾತ್ರ ನಮಗೆ ಶಾಶ್ವತವಾಗಿ ಉಳಿದಿರುತ್ತೆ ವೀಕ್ಷಕರೇ.